ಹಾಯ್, ವೆಲ್ಕಮ್ ಬ್ಯಾಕ್. 10 0.75 mm ತುಲಿಪ್ ನೀಡಲ್ ತೊಗೊಂಡಿದ್ದೀನಿ. ಇದು ಬೀಡ್ಸ್ ಡಿಸೈನು. ರಿಂಗ್ ಬೀಡ್ಸ್ ತೊಗೊಂಡಿದ್ದೀನಿ, ಡ್ರಮ್ ಬೀಡ್ಸ್ ತೊಗೊಂಡಿದ್ದೀನಿ, ರೌಂಡ್ ಬೀಡ್ಸ್ ಆ್ಯಂಡ್ ಸ್ಮಾಲ್ ಬೀಡ್ಸ್. ಇಷ್ಟು ಬೀಡ್ಸಿಂದ ನಾವು ಇವತ್ತು ಡಿಸೈನ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮತ್ತು ಸೂಜಿಗೆ ದಾರನ ಹಾಕಿದ್ದೀನಿ, 2 ಎಳೆ ದಾರ ಹಾಕಿ ಲಾಕ್ ಮಾಡಿದ್ದೀನಿ. ಮತ್ತು ಕುಚ್ಚು ಕಟ್ಟಲಿಕ್ಕೆ 50 ಎಳೆ ದಾರನ ರೆಡಿ ಮಾಡಿಟ್ಟಿದ್ದೀನಿ. ಕ್ರೋಶ ಡಿಸೈನ್ ಮಾಡಲಿಕ್ಕೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಕ್ರೋಶ ಹಾಕೋಣ. ದಾರನ ತಂದು ಮೊದಲು ಲಾಕ್ ಮಾಡಿ, ಗಂಟಾಕಿ ಕೂಡ ಮಾಡ್ಬೋದು. ನಾನು ಬಟ್ಟೆಗೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. 2 ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಟೈಟ್ ಮಾಡ್ತಿದ್ದೀನಿ. ಆಮೇಲೆ ಕ್ರೋಶ ಮಾಡೋಣ. ಮೊದಲು ನೋಡಿ, ಈ ಥರ ದಾರನ ಸುತ್ಕೊಳ್ಳಿ, ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿ ಪಕ್ಕದಲ್ಲೇ ಹೋಗಿ ಫಸ್ಟು ಲಾಕ್ ಮಾಡಿ. ಫಸ್ಟ್ ಟೈಮು ಇದರಲ್ಲಿ ಪಕ್ಕದಲ್ಲೇ ಹೋಗಿ ಒಂದು ಲಾಕ್ನ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಇದು ಸೇಫರ್ ಸೈಡಲ್ಲಿ ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ, ಬಟ್ ಸೇಫರ್ ಸೈಡಲ್ಲಿ ಮಾಡಿದ್ರೆ ಒಳ್ಳೆಯದು. ಸೊ 3 ಚೈನ್ಸ್ ಹಾಕಿದ್ದೀನಿ. ಇದು ನಿಮಗೆ ಆಪ್ಷನ್ ಫ್ರೆಂಡ್ಸ್. 3 ಚೈನ್ಸ್ ಆದರೂ ಹಾಕ್ಬೋದು, 4 ಚೈನ್ಸ್ ಆದರೂ ಹಾಕ್ಬೋದು. ನಿಮಗೆ ನಾನು 3 ಚೈನ್ಸಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ನಿಮಗೆ 4 ಚೈನ್ಸ್ ಬೇಕಾದರೆ 4 ಚೈನ್ಸ್ ಕೂಡ ಹಾಕ್ಕೋಬೋದು, ಬಟ್ 5 ಚೈನ್ಸಲ್ಲಿ ಹಾಕೋಕೆ ಹೋಗ್ಬೇಡಿ, ಜಾಸ್ತಿ ಅಗಲ ಕಾಣುತ್ತೆ, ಚೆನ್ನಾಗಿ ಕಾಣಲ್ಲ. ಫಸ್ಟು ಡ್ರಮ್ ಬೀಡ್ಸ್ ಹಾಕಿ ಲಾಕ್ ಮಾಡಿ ಬಟ್ಟೆ ಇದು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಬೀಡ್ ಲಾಕ್ ಆದಮೇಲೆ ಸ್ಮಾಲ್ ಬೀಡ್ ಒಂದು ಹಾಕ್ತಿದ್ದೀನಿ. ಸ್ಮಾಲ್ ಬೀಡ್ ಮತ್ತು ಅದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮತ್ತು ಇನ್ನೊಂದು ಡ್ರಮ್ ಬೀಡನ್ನ ಹಾಕ್ತಿದ್ದೀನಿ. ಟ್ರಯಾಂಗಲ್ ಶೇಪಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಅದನ್ನು ಲಾಕ್ ಮಾಡಿ. ಟ್ರಯಾಂಗಲ್ ಶೇಪಲ್ಲಿ ಲಾಕ್ ಮಾಡಬೇಕು ಫ್ರೆಂಡ್ಸ್. ಲಾಕ್ ಮಾಡಿ ಮತ್ತು ನೋಡಿ ಆ ಥರ ಬರಬೇಕು, ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಮತ್ತು 2 3 3 ಚೈನ್ಸ್ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಸೊ 3 ಚೈನ್ಸ್ ಸ್ವಲ್ಪ ಟೈಟ್ ಆಯಿತು, ಚಿಕ್ಕದಾಯಿತು ಅನ್ಸಿದ್ರೆ 4 ಚೈನ್ಸ್ ಹಾಕ್ಕೊಳ್ಳಿ. ಸೊ 4 ಚೈನ್ಸ್ಗಿಂತ ಜಾಸ್ತಿ ಹಾಕ್ಬೇಡಿ, ಚೆನ್ನಾಗಿರಲ್ಲ ನೋಡಿ. ಮತ್ತು ಡ್ರಮ್ ಬೀಡ್ ಲಾಕ್ ಮತ್ತು ಸ್ಮಾಲ್ ಬೀಡ್ ಲಾಕ್ ಮತ್ತು ಇನ್ನೊಂದು ಡ್ರಮ್ ಬೀಡ್ ಲಾಕ್ ಮಾಡಿ ಟ್ರಯಾಂಗಲ್ ಶೇಪಲ್ಲಿ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. ಟೈಟು ಮಾಡ್ಕೋಬೇಡಿ. ಸೊ ಇದೇ ಥರ ನೆಕ್ಸ್ಟ್ ಡಿಸೈನ್, ನೆಕ್ಸ್ಟ್ 3 ಚೈನ್ಸ್ ಲಾಕ್ ಮತ್ತು ಮಾಡಿ ತೋರಿಸ್ತೀನಿ. ನಾನು ಫುಲ್ ಈ ಲೈನ್ ಫುಲ್ ಹಾಕಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ ಹಾಕಿದ್ದೀನಿ. ಸೊ ಇಷ್ಟೇ, ಇದು ಫಸ್ಟ್ ಲೈನ್ ಡಿಸೈನ್, ಬೇಸ್ ಡಿಸೈನ್. ಸೊ ಇದನ್ನು ಫೈನಲಿ ಲಾಕ್ ಮಾಡಿ ಡಿಸೈನ್ನ ಕಟ್ ಮಾಡಿ ತೆಗಿತೀನಿ. 2 ಚೈನ್ ಹಾಕಿ ಲಾಕ್ ಮಾಡಿ ತೆಗಿತೀನಿ. ನೋಡಿ, ಇದು ಫಸ್ಟ್ ಬೇಸ್ ಲೈನ್ ಈ ಥರ ಬರುತ್ತೆ. ಇಲ್ಲಿಂದ ಹ್ಯಾಂಗಿಂಗ್ಸ್ ಡಿಸೈನ್ ಮಾಡ್ತೀವಿ ಇಲ್ಲಿ. ಸೊ ಇದು ಸೆಕೆಂಡ್ ಸ್ಟೆಪ್. ನೋಡಿ, ಫಸ್ಟ್ ಹ್ಯಾಂಗಿಂಗ್ಸ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ. ಸೊ ಇದು ಹಿಂದೆ ನಾನು ಗಮ್ ಹಾಕಿ ಎಕ್ಸ್ಟ್ರಾ ಇರೋ ದಾರನ ಸ್ಟಿಕ್ ಮಾಡಿದ್ದೀನಿ. ಇದನ್ನು ಸ್ಟ್ರೈಟಾಗಿ ಮಾಡಿದ್ದೀನಿ. ಇದನ್ನು ಬೇಕಂದರೆ ಕ್ರಾಸಾಗಿ ಕೂಡ ಮಾಡ್ಕೋಬೋದು. ಸೊ ಹ್ಯಾಂಗಿಂಗ್ಸ್ ಹಾಕಿ ನೋಡಿ, ಈ ಥರ ಹ್ಯಾಂಗಿಂಗ್ಸ್ ಮಾಡಬೇಕು. ಇದು ಸೆಕೆಂಡ್ ಸ್ಟೆಪ್ ಇದರಲ್ಲಿ. ಸೊ ಯಾವ ಥರ ಮಾಡೋದು ಅಂತ ಇವಾಗ ನೋಡೋಣ. ಮೊದಲು ನಾವು ಸೂಜಿಗೆ ದಾರ ಹಾಕಿಟ್ವಿ ಅಲ್ವಾ, ಸೊ ಅದರಲ್ಲಿ ನಾನು ಒಂದು ಬಿಟ್ಟು ಒಂದಕ್ಕೆ ಹ್ಯಾಂಗಿಂಗ್ಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಎಲ್ಲದಕ್ಕೂ ಹ್ಯಾಂಗಿಂಗ್ಸ್ ಮಾಡ್ಬೋದು, ಬಟ್ ನಾನು ಒಂದು ಡಿಸೈನ್ ಬಿಟ್ಟು ಒಂದು ಡಿಸೈನ್ಗೆ ಹ್ಯಾಂಗಿಂಗ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ. ಒಂದಕ್ಕೆ ಹ್ಯಾಂಗಿಂಗ್ಸು, ಒಂದಕ್ಕೆ ವಿತೌಟ್ ಹ್ಯಾಂಗಿಂಗ್ಸು ಕುಚ್ಚಾಕೋದು. ನೋಡಿ, ಕೆಳಗಡೆ ಬೇಸಿಂದ ಸೂಜಿನ ತೊಗೋಬೇಕು, ಹಿಂದೆಗೆ ಆ ಗಂಟು ಬರಬೇಕು. ನೋಡಿ, ಹಿಂದೆಗೆ ಗಂಟು ಬರಬೇಕು. ಸೊ ಅದಾದಮೇಲೆ ಇದರಲ್ಲಿ 7 ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ. 7 ಸ್ಮಾಲ್ ಬೀಡ್ಸ್, 1
2 3 4 5 6 7 ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 6 ಕೂಡ ತೊಗೋಬೋದು, 6 ಇಲ್ಲ 7. ಸೊ ಉದ್ದ ಬರಬೇಕಲ್ಲ ಹ್ಯಾಂಗಿಂಗ್ಸು, ಸೊ 6 ಇಲ್ಲ 7 ತೊಗೋಬೋದು. ಈ ಥರ ಹಾಕಿ ಮತ್ತು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡ್ ಇಟ್ಟು ಅದನ್ನು ಅದಕ್ಕೆ ಸೇರಿಸಿ ತಗೊಳ್ಳಿ. ನೋಡಿ ಈ ಥರ ಹಾಕ್ಬಿಟ್ಟು ಇದಕ್ಕೆ ಸ್ಮಾಲ್ ಬೀಡನ್ನ ಲಾಸ್ಟಲ್ಲಿ ಕೊಡಿ. ಸ್ಮಾಲ್ ಬೀಡ್ ಒಂದು ಹಾಕಿ ಫೈನಲ್ ಲಾಸ್ಟ್ವರೆಗೂ ತಗೊಂಡು ಈ ಸ್ಮಾಲ್ ಬೀಡ್ ಇರುತ್ತಲ್ಲ ಲಾಸ್ಟಲ್ಲಿ, ಆ ಬೀಡಿಂದ ಮತ್ತೆ ರಿವರ್ಸಲ್ಲಿ ಸೂಜಿನ ತೊಗೊಬರ್ಬೇಕು. ನೋಡಿ ನಾನು ಲಾಸ್ಟಿಗೆ ತಂದು ಸೂಜಿನ ರಿವರ್ಸಲ್ಲಿ ವಾಪಸ್ ತೊಗೊಂಡು ಬನ್ನಿ. ಲಾಕ್ ಮಾಡಬೇಕಲ್ವ, ಇಲ್ಲಾಂದರೆ ಬಿದ್ದೋಗುತ್ತೆ. ಸೊ ರಿವರ್ಸಲ್ಲಿ ಸೂಜಿನ ತೊಗೊಂಡು ಬನ್ನಿ. ನೋಡಿ ತೋರಿಸ್ತಾ ಇದ್ದೀನಿ, ರಿವರ್ಸ್ ಹಾಕ್ತಾಯಿದ್ದೀನಿ. ಎಲ್ಲ ಬೀಡ್ಸ್ಗೂ ರಿವರ್ಸ್ ತೊಗೊಂಬಂದ್ಬಿಡ್ಬೇಕು. ನೋಡಿ ಈ ಥರ ರಿವರ್ಸ್ ತೊಗೊಂಡು ಬಂದು ಸೂಜಿನ ಹೊರಗಡೆಗೆ ಇಳ್ಕೋಬೇಕು. ದಾರನ ಟೈಟ್ ಮಾಡಿ ಸೂಜಿನ ಇಳ್ಕೊಬನ್ನಿ. ಇನ್ ಕೇಸ್ ಲೂಸ್ ಆಯಿತು ಅಂದರೆ ಅದನ್ನು ದಾರನ ಅಡ್ಜಸ್ಟ್ ಮಾಡಿ ನೀವು ಇಳ್ಕೊಳ್ಳಿ. ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ, ನಾನು ದಾರನ ಸೂಜಿನ ಏನು ಮಾಡ್ತೀನಿ, ಬ್ಯಾಕ್ ಸೈಡ್ ಹಾಕಿ ಸ್ವಲ್ಪ ಅದನ್ನು ಟೈಟ್ ಮಾಡ್ತೀನಿ. ಟೈಟ್ ಮಾಡಿ ಅದನ್ನು ಮತ್ತೆ ಅಲ್ಲಿ ಗಂಟಾಕಿ ಲಾಕ್ ಮಾಡ್ತೀನಿ. ನೋಡಿ ಹಿಂದಕ್ಕೆ ತೊಗೊಂಡು ಸೂಜಿನ ಸೇರಿಸಿ ಕ್ರೋಶೆ ಮಾಡಿರ್ತೀವಲ್ವ ಅದಕ್ಕೆ ಸೇರಿಸಿ ಮತ್ತೆ ಲಾಕ್ ಮಾಡಿ ಗಂಟಾಕಬೇಕು. ಗಂಟಾಕಿ ಅದನ್ನು ಕಟ್ ಮಾಡಿ ತೆಗಿಬೇಕು. ಸೊ ಹ್ಯಾಂಗಿಂಗ್ಸ್ ರೆಡಿ ಫ್ರೆಂಡ್ಸ್. ಸೆಕೆಂಡ್ ಹ್ಯಾಂಗಿಂಗ್ಸ್ ರೆಡಿ. ಫಸ್ಟ್ ಹ್ಯಾಂಗಿಂಗ್ಸ್ ಆಲ್ರೆಡಿ ಮಾಡಿದ್ದೆ, ಸೆಕೆಂಡ್ ಹ್ಯಾಂಗಿಂಗ್ಸ್ ಮಾಡ್ಕೊಂಡಿದ್ದೀನಿ. ಥರ್ಡ್ ಹ್ಯಾಂಗಿಂಗ್ಸು ಕಂಪ್ಲೀಟ್ ಮಾಡ್ತೀನಿ. ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಂದು ಲಾಸ್ಟಲ್ಲಿ ಥರ್ಡ್ ಹ್ಯಾಂಗಿಂಗ್ಸ್ ಮಾಡ್ತೀನಿ. ಅಲ್ಲಿ ಥರ್ಡ್ ಹ್ಯಾಂಗಿಂಗ್ಸ್ ಮಾಡ್ತೀನಿ. ಬೇಕಂದರೆ ನೀವೆಲ್ಲದಕ್ಕೂ ಮಾಡ್ಬೋದು, ಇಟ್ಸ್ ಆಪ್ಷನಲ್, ನಿಮ್ಗೆ ಯಾವ ಥರ ಬೇಕು. ನೋಡಿ 3 ಹ್ಯಾಂಗಿಂಗ್ಸು ಮಾಡಿದ್ದೀನಿ, ಯಾವ ಥರ ಬರುತ್ತೆ ನೋಡಿ. ಸೊ ಇದಕ್ಕೆ ಕುಚ್ಚಾಕೋದನ್ನು ತೋರಿಸ್ತೀನಿ. 50 ಎಳೆ ದಾರ ತೊಗೊಂಡಿದ್ದೀನಿ. 50 ಎಳೆ ದಾರ ತೊಗೊಂಡು ಕುಚ್ಚಾಕ್ತಾಯಿದ್ದೀನಿ. ಸೊ ಫ್ರಂಟ್ ಸೈಡಿಂದ ಸೂಜಿನ ಬಿಟ್ಟಿದ್ದೀನಿ ಒಳಗಡೆಗೆ. ನಿಮ್ಗೆ ಯಾವ ಥರ ಅನುಕೂಲ ಆದರೆ ಆ ಥರ ಮಾಡ್ಬೋದು. ಈ ಥರ ಹಾಕಿ ಅದನ್ನು ತೊಗೊಂಡ್ಬಂದು ಅದಕ್ಕಿವಾಗ ನಾವು ಗೋಲ್ಡನ್ ಝರಿ ಥ್ರೆಡ್ಡಿಂದ ಲಾಕ್ ಮಾಡ್ತೀವಿ. ನಿಮಗೆ ಕುಚ್ಚು ಕಟ್ಟೋದನ್ನು ನಾನು ಅರ್ಲಿಯರ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ನಿಮಗೆ ಬೇಕಂದರೆ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಲಿಂಕ್ನ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ ಈ ಥರ ನೀವು ಕುಚ್ಚನ್ನ ಕಟ್ಟಿ, ಇಲ್ಲೂ ತೋರಿಸ್ತಾ ಇದ್ದೀನಿ ಒಂದು ಸರಿ. ಸೊ ಮೂರು ಹಾಕಿರ್ತೀವಲ್ಲ ಕ್ರೋಶೆ ಡಿಸೈನ್, ಅದ್ರ ಒಳಗಡೆ ಹಾಕಿ 50 ಎಳೆ ದಾರ ಹಾಕಿ ಝರಿ ಥ್ರೆಡ್ನ ಸ್ಮಾಲ್ ಸೂಜಿಗೆ ಹಾಕಿ ಅದನ್ನು ಒಳಗಡೆಯಿಂದ ಸೇರಿಸಿ 3 ರಿಂದ 4 ಸರಿ ಸುತ್ತಿ 4 ಸರಿ ಸುತ್ತಿ ಅದು ಸ್ವಲ್ಪ ಸಿಗಾಕೊಳ್ಳುತ್ತೆ, ಯಾಕಂದರೆ ಹ್ಯಾಂಗಿಂಗ್ಸ್ ಇರುತ್ತಲ್ವ, ಸಿಗಾಕೊಳ್ಳುತ್ತೆ. ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಅದನ್ನು ಹ್ಯಾಂಡಲ್ ಮಾಡಿ. ಸೊ ಸುತ್ತಿ ಲಾಕ್ ಮಾಡಿ. ಹಿಂದೆಯಿಂದ ಸೂಜಿ ತಂದು ಲಾಕ್ ಮಾಡಿ. ಇಷ್ಟೇ ಫ್ರೆಂಡ್ಸ್ ಡಿಸೈನು. ಇದನ್ನು ಕಟ್ ಮಾಡಿ
ತೆಗೀರಿ. ಇದನ್ನು ಹ್ಯಾಂಗಿಂಗ್ಸ್ಗೆ ಹೆಂಗಪ್ಪ ಮಾಡೋದು ಅಂದರೆ, ಇಲ್ಲಿ ನಾನು ನಿಮಗೆ ಹ್ಯಾಂಗಿಂಗ್ಸಲ್ಲಿ ಮಾಡಿ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ನಾನು ಹ್ಯಾಂಗಿಂಗ್ಸ್ಗೆ ಮಾಡಿ ತೋರಿಸ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಹ್ಯಾಂಗಿಂಗ್ಸಲ್ಲಿ ಹಾಕ್ಬೇಕಂದ್ರೆ 57 ದಾರನ ಸೇರಿಸಿ ಹ್ಯಾಂಗಿಂಗ್ಸ್ಗೆ ಹಿಡ್ಕೊಂಡು ಹ್ಯಾಂಗಿಂಗ್ಸ್ ಮೇಲೆ ನೀವು ದಾರನ ಝರಿ ಥ್ರೆಡ್ನ ಹಾಕಬೇಕಾಗತ್ತೆ. ಸೂಜಿ ಒಳಗಡೆಗೆ ಹಾಕಿ ಝರಿ ಥ್ರೆಡ್ನ ಹಿಡ್ಕೊಂಬಂದು 3 ಸುತ್ತು ಸುತ್ತಿ ಸರಿ ಸುತ್ತಿ ಮಧ್ಯದಲ್ಲಿ ತೊಗೊಂಡೋಗಿ ಲಾಕ್ ಮಾಡಿ ಮತ್ತು ಇನ್ನೊಂದು ರೌಂಡ್ ಸುತ್ತಿ ಹಿಂದಕ್ಕೆ ತಂದು ಅದನ್ನು ಲಾಕ್ ಮಾಡಿ. ಇಷ್ಟೇ. ಅದನ್ನು ದಾರನ ಕಟ್ ಮಾಡಿ, ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿ ನೀಟಾಗಿ ಅಡ್ಜಸ್ಟ್ ಮಾಡಿ. ಅಡಿಷ್ನಲ್ ಇರೋ ದಾರನ ಅಲ್ಲಿ ಕಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ, ಮುದ್ದಾಗಿ ಕಾಣುತ್ತೆ. ನೋಡಿ ನಿಮ್ಮ ಸ್ಯಾರಿಗೆ ಹಾಕಿ ನೋಡಿ ಯಾವ ಥರ ಕಾಣುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ. ನಮಗಿನ್ನೂ ಒಳ್ಳೊಳ್ಳೆ ಡಿಸೈನ್ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಬರುತ್ತೆ. ನೋಡಿ ಈ ಥರ ಕಾಣುತ್ತೆ. ನಿಮಗೆ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದರೆ ತುಂಬ ವೀಡಿಯೋಸ್ನ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಹ್ಯಾಂಗಿಂಗ್ಸ್ ಡಿಸೈನ್ ಇದು. ಸೊ ಈ ಥರ ನೀವು ಬೀಡ್ಸ್ ಹಾಕಿ ಮಾಡೋವಂಥದ್ದು. ಇಷ್ಟೇ, ತುಂಬ ಮುದ್ದಾಗಿ ಕಾಣುತ್ತೆ. ನಿಮ್ಮ ಸ್ಯಾರಿಗೆ ಒಂದ್ಸರಿ ಹಾಕ್ಬಿಟ್ಟು ನಮಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಥರನೇ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.